ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ವಿಶ್ ಮಾಡಿ ಸ್ವೀಟ್ ತಿನ್ನಿಸ್ಬೇಕು. ಅಂದರೆ ಕಡಿಮೆ 11:30 ಆಗ್ತಾ ಬರ್ತಾ ಇದೆ. ಈಗ ಎದ್ಬಿಟ್ಟು ನಾನಿನ್ನೂ ಊಟನೇ ಮಾಡಿಲ್ಲ. ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನಾಳೆ ತುಂಬ ಅರ್ಜೆಂಟ್ ಇದೆ, ಕಳಿಸ್ಲೇಬೇಕು. ಫೋಟೋಶೂಟ್ ಇದೆ, ಅದಕ್ಕೆ ಅಂತ ಸ್ಟಿಚ್ ಮಾಡಿದ್ದು ಬ್ಲೌಸ್. ಅದು ಕಡಿಮೆ 1 ವರ್ಷ ಆಗಿದೆ. 2-3 ಸಲ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡಿ ಸೈಡಲ್ಲೇ ಇಟ್ಟಿದ್ದೀನಿ. ಬಿಟ್ಟರೆ ನೆಮ್ಮದಿಯಾಗಿ ಒಂದು 3 ಅವರ್ಸ್ ಆದರೂ ನಿದ್ದೆ ಮಾಡ್ಬೋದು. ಕೆಲಸ ಇತ್ತು ಅಂದರೆ ನಿದ್ದೆ ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಮಿಡ್ ನೈಟ್ ವ್ಲಾಗ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಫಸ್ಟ್ ಟೈಮ್ ವ್ಲಾಗ್ನ ಮಾಡ್ತಾ ಇರೋದು. ನಾಳೆ ಮಗನ ಬರ್ಡೇ, ಪವನ್ದು ಬರ್ಡೇ, July 7th. ಅದಕ್ಕೆ ತುಂಬ ಕೆಲಸ ಇರುತ್ತೆ, ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ವಿಶ್ ಮಾಡಿ ಸ್ವೀಟ್ ತಿನ್ನಿಸ್ಬೇಕು ಅಂಥೇಳಿ ಇಷ್ಟೊತ್ತಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇದೆ ಇವತ್ತು ಬೆಳಗ್ಗೆಯಿಂದನೂ. ಹಾಗೇ ತುಂಬಾ ಕೆಲಸ ಇತ್ತು, ಟೈಮ್ ಆಗಲಿಲ್ಲ ಮಾಡೋದಕ್ಕೆ. ಅದಕ್ಕೆ ಈಗ ಮಾಡಿಡ್ತಾ ಇದ್ದೀನಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಈಗ ಟೈಮ್ ಆಗಿದೆ. ನಾನಿದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. 11:20, ಹೆಚ್ಚು ಕಡಿಮೆ 11:15 ಆಗ್ತಾ ಬರ್ತಾ ಇದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಯಿತು, ಮುಗಿತಾ ಬಂತು. ಇದೆಲ್ಲ ಮಾಡಿ ಎತ್ತಿಟ್ಟು ನಾನಿನ್ನೂ ಊಟನೇ ಮಾಡಿಲ್ಲ. ಟೈಮೇ ಆಗೋಯ್ತು. ಎಷ್ಟೊತ್ತಾಯಿತು ಅಂತ ನೋಡಲೇ ಇಲ್ಲ, ಟೈಮೇ ಆಗೋಯ್ತು. ಇಷ್ಟೊತ್ತಲ್ಲಿ ನಾನು ಊಟ ಮಾಡಲ್ಲ. ಸ್ವಲ್ಪ ಹಾಲಿದೆ, ಕಾಯಿಸ್ಕೊಂಡು ಒಂದು ಗ್ಲಾಸ್ ಹಾಲು ಕುಡಿದ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನಾಳೆ ತುಂಬ ಅರ್ಜೆಂಟ್ ಇದೆ, ಕಳಿಸ್ಲೇಬೇಕು. ಇವತ್ತು ಆಲ್ಮೋಸ್ಟ್ ಅರ್ಧ ಸ್ಟಿಚ್ ಮಾಡಿದ್ದೆ. ನನ್ನ ಫ್ರೆಂಡ್ ಮಗಳದ್ದು ಫೋಟೋಶೂಟ್ ಇದೆ, ಅದಕ್ಕೆ ಅಂತ ಸ್ಟಿಚ್ ಮಾಡಿದ್ದು ಬ್ಲೌಸ್. ಅದು ಈಗ ಇನ್ನು ಅರ್ಧ ಇತ್ತು, ಇನ್ನೊಂದು ಅರ್ಧ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಇವತ್ತು ಸ್ವಲ್ಪ ಪವರ್ದು ತುಂಬ ಪ್ರಾಬ್ಲಮ್ ಇತ್ತು. ಕರೆಂಟ್ ಹೋಗಿ ಬರ್ತಾಯಿತ್ತು, ಮತ್ತು ಆಫ್ ಕರೆಂಟ್ ಇತ್ತು. ಹಾಗಾಗಿ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಈಗ ಇನ್ನೊಂದು ಸ್ವಲ್ಪ ಇದೆ, ಒಂದು ಅರ್ಧ ಗಂಟೆ ಕೆಲಸ ಮುಗಿಸ್ಬಿಟ್ಟೆ ಮಲ್ಕೊಳ್ತೀನಿ. ನಾಳೆ ಮಾಡೋಣ ಅಂದರೆ ಆಗೋದಿಲ್ಲ. ಹೆಂಗಾಗುತ್ತೆ ಏನು ಅಂತ ಹೇಳೋಕ್ಕೆ ಆಗಲ್ಲ. ಬೇಗ ಎದ್ರೂ ಟೆನ್ಷನ್ ಇರುತ್ತೆ. ಪೂಜೆ, ದೇವಸ್ಥಾನಕ್ಕೆ ಹೋಗೋದು 8:30ಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಹೊರಡಬೇಕು. ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ, ಹಾಗೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಹೋಗಬೇಕು. ಈ ಮನೆಗೆ ಬಂದಾಗಿಂದ ಹೋಗೋಕ್ಕೆ ಆಗಿಲ್ಲ. ಹೆಚ್ಚು ಕಡಿಮೆ 1 ವರ್ಷ ಆಗಿದೆ. 2-3 ಸಲ ಹೋಗಬೇಕು ಅಂತ ಅಂದ್ಕೊಂಡು ಹೋಗೋಕ್ಕೆ ಆಗಿಲ್ಲ. ಅದಕ್ಕೆ ನಾಳೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 8:30ಗೆಲ್ಲ ಮನೆ ಬಿಡಬೇಕು. 8:30 ಬಿಟ್ಟರು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಒಂದು 3/4 ಅವರ್ ಆಗುತ್ತೆ. 1 ಅವರ್ ಅಂದ್ಕೊಳ್ಳೋಣ. 9:30ಗೆ ಹೋಗ್ತೀವಿ. ಏನಂದರೆ ವಾರದ ದಿನ ಆದರೆ ಸ್ವಲ್ಪ ಲೇಟ್ ಆದರೂ ದೇವಸ್ಥಾನ ಓಪನ್ ಇರುತ್ತೆ ಅಂತ ಅನ್ಕೋಬೋದು. ವಾರದ ದಿನ ಏನಲ್ಲ, ಮಂಗಳವಾರ ಅಲ್ವ ನಾಳೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪುರೋಹಿತರದ್ದು ಫೋನ್ ನಂಬರೆಲ್ಲ ಇದೆ. ನಾವಿಲ್ಲಿ ಮನೆ ಬಿಟ್ಟಾಗ ಫೋನ್ ಮಾಡಿದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ. ಹಾಗಾಗಿ ಫೋನ್ ಮಾಡಿಕೊಂಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಆಲ್ಮೋಸ್ಟ್ ಇವಾಗ ಜಾಮೂನ್ ಕೆಲಸ ಎಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ, ತೊಳೆದ್ಬಿಟ್ಟು ನಾನು ಹಾಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ನೋಡಿ ಸೈಡಲ್ಲೇ ಇಟ್ಟಿದ್ದೀನಿ. ಫ್ರಂಟು ಬ್ಯಾಕ್ ಒಂದು ಫಿನಿಷಿಂಗ್ ಆಯಿತು. ಇನ್ನು ಫ್ರಂಟು ಮತ್ತು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಅದಷ್ಟು ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ ಹೋಗಿ ಮಲ್ಕೋತೀನಿ. 1 ಅವರ್ ಆಗುತ್ತೆ, ಒಂದು 12:30 ಆಗುತ್ತೆ. ಪರವಾಗಿಲ್ಲ, ಏನು ಮಾಡೋದು. ಕೆಲಸ ಮುಗಿಸ್ಬಿಟ್ರೆ ನೆಮ್ಮದಿಯಾಗಿ ಒಂದು 3 ಅವರ್ಸ್ ಆದರೂ ನಿದ್ದೆ ಮಾಡ್ಬೋದು. ಕೆಲಸ ಇತ್ತು ಅಂದರೆ ನಿದ್ದೆ ಮಲ್ಕೊಂಡ್ರೂ ನಿದ್ದೆ ಬರಲ್ಲ. ಅದಕ್ಕೆ ಕೆಲಸ ಮುಗಿಸ್ಬಿಟ್ಟೆ ಮಲ್ಕೋತೀನಿ. ಒಂದೊಂದು ದಿನ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೀವು ಯಾವಾಗೆಲ್ಲ ಈ ರೀತಿ ನಿದ್ದೆಗೆಟ್ಟು ಕೆಲಸ ಮಾಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ ಆಯಿತಾ? ನನಗಂತೂ ಯಾವಾಗಲೂ ಹೇಗೆ ಏನಾದರೂ ಕೆಲಸ ಇತ್ತು ಅಂದರೆ ನಿದ್ದೆನೇ ಬರೋದಿಲ್ಲ. ಯಾಕಂದರೆ ಆ ಭಯಕ್ಕೆ ನಿದ್ದೆ ಬರೋದಿಲ್ಲ. ಈ ಕಡೆ ಕೆಲಸನೂ ಆಗಲ್ಲ, ಈ ಕಡೆ ನಿದ್ದೆನೂ ಮಾಡ್ದಂಗಲ್ಲ. ಹಾಗಾಗಿ ಮಲಗೋದು ಒಂದು 2 ಗಂಟೆ ತಡ ಆದರೂ ಪರವಾಗಿಲ್ಲ, ಆದರೆ ಕೆಲಸ ಮುಗಿಸ್ಬಿಟ್ಟೆ ಮಲ್ಕೊಳ್ಬಿಡ್ತೀನಿ. ಕೆಲವ್ರಿಗೆ ಈ ರೀತಿ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಹಾಗಲ್ಲ. ಅಯ್ಯೋ ಫಸ್ಟ್ ರೆಸ್ಟ್ ಮಾಡೋಣ, ಮಿಕ್ಕಿದ್ದೆಲ್ಲ ನಾಳೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾರೆ. ಎರಡೂ ತಪ್ಪಲ್ಲ. ಏನು ಗೊತ್ತಾ, ನಾವು ಬರೀ ಕೆಲಸ ಅಂತಲೇ ಇರಬಾರ್ದು. ನಮ್ಮ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕು. ನಾವು ಆರೋಗ್ಯವಾಗಿದ್ರೇ ಕೆಲಸ ಮಾಡೋದಕ್ಕಾಗೋದು. ಬಟ್ ಒಂದೊಂದು ಸಲ ಏನು ಅನಿಸುತ್ತೆ ಅಂತಂದರೆ, ಫಸ್ಟ್ ಕೆಲಸ ಮುಗಿಸ್ಬಿಟ್ರೆ ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಒಂದು 2 ಗಂಟೆ ನಿದ್ರೆ ಮಾಡಿದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ನನ್ನ ಇಂಟೆನ್ಷನ್ ಆ ಥರ. ಹಾಗಾಗಿ ಲೇಟ್ ನೈಟ್ ನಿದ್ದೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ. ಇದು GRB ಗುಲಾಬ್ ಜಾಮೂನ್ ಪ್ಯಾಕೆಟು. ಯೂಶಲಿ ನಾನು ಯಾವಾಗಲೂ MTRಲ್ಲೇ ಮಾಡ್ತಾ ಇದ್ದಿದ್ದು.
ಈ ಸಲ ಇದನ್ನು ತೊಗೊಂಡು ಬಂದಿದ್ದಾರೆ. ಕೆಲವರು ಜಾಮೂನ್ ಹಿಟ್ಟನ್ನು ನೀರಲ್ಲಿ ಕಲಿಸ್ತಾರೆ, ಕೆಲವರು ಹಾಲು ಹಾಕ್ಕೊಂಡು ಕಲಿಸ್ತಾರೆ. ನಾನು ನೀರಲ್ಲೇ ಕಲಿಸಿದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ತೆಳ್ಳಗಿರಬೇಕು. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಒಂದು 2 ಗಂಟೆಗಳ ಕಾಲ ನೆಂದರೆ ತುಂಬ ಸಾಫ್ಟಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಅದೇ ಥರ ಕಲಸಿಟ್ಟಿದ್ದೀನಿ. ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟು ಈಗ ಜಾಮೂನ್ ಬೇಯಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದು ಬಿಡಬೇಕು. ಆಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಟು ಒಂದೊಂದೇ ಹಾಕಿ ಬೇಯಿಸ್ಕೋಬೇಕು, ನಿಧಾನವಾಗಿ ಬೇಯಿಸ್ಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆನೂ ಬೇಯುತ್ತೆ, ಒಳಗಡೆನೂ ಬೇಯುತ್ತೆ. ನೋಡಿ ಈ ಥರ ನೀಟಾಗಿ ಬಂದಿದೆ. ನಾಳೆ ಬೆಳಗ್ಗೆಗೆ ಚೆನ್ನಾಗಿ ಸಕ್ಕರೆ ಪಾಕದಲ್ಲೆಲ್ಲ ನೆಂದಿರುತ್ತಲ್ವ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಪವನ್ ಬರ್ತಡೇ ಇದೆ, ಅವನಿಗೆ ಜಾಮೂನ್ ತುಂಬ ಇಷ್ಟ. ನಾನು ಹಂಗಿದ್ರು ಒಬ್ಬಟ್ಟು ಮಾಡೋಣ ಅಂತ ಕೇಳಿದೆ. ಬೇಡ, ತುಂಬ ಸಲ ಮಾಡಿದ್ಯಾ, ಬೋರ್ ಆಗುತ್ತೆ ತಿನ್ನೋಕ್ಕೆ, ಜಾಮೂನ್ ಮಾಡು ಅಂತ ಹೇಳ್ದೆ. ಹಾಗಾಗಿ ಜಾಮೂನ್ ಮಾಡ್ತಾಯಿದ್ದೀನಿ. ನಾಳೆ ತುಂಬ ಪ್ಲ್ಯಾನ್ಸ್ ಇದೆ. ಮೊದಲು ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬೆಳಗ್ಗೆ 8:30ಗೆ ಮನೆ ಬಿಡಬೇಕು. ನಾವು ಇಲ್ಲಿಂದ ಹೋಗೋದಕ್ಕೆ 1 ಅವರ್ ಆಗುತ್ತೆ. ಹಾಗಾಗಿ 8:30 ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಮತ್ತು ಅವನಿಗೆ ಸ್ವೀಟ್ ಮಾಡಿ ತಿನ್ನಿಸಿ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಈಗ ನೈಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಸ್ನಾನ ಆಗಿ ಪೂಜೆ ಎಲ್ಲ ಆಗಿದ ತಕ್ಷಣ ಅವನಿಗೆ ಸ್ವೀಟ್ ತಿನ್ನಿಸಿ ವಿಶ್ ಮಾಡ್ಬೋದು ಅಂಥೇಳಿ ಇಷ್ಟೊತ್ತಲ್ಲಿ ಮಾಡ್ತಾಯಿದ್ದೀನಿ. ಜಾಮೂನ್ ಕೆಲಸ ಎಲ್ಲ ಮುಗೀತು. ಪಾತ್ರೆ ತೊಳೆದು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಈಗ ಹಾಲು ಕಾಯಿಸಿಟ್ಟಿದ್ದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಇವಾಗ ಕುಡಿತಾ ಇದ್ದೀನಿ. ಏನು ನೋಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಹಾಭಾರತ ಸೀರಿಯಲ್ ಹಾಕಿದ್ದೀನಿ, ಅದನ್ನು ನೋಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಯಾವ ಚಾನಲ್ನಲ್ಲಿ ಬರುತ್ತೆ ಅಂತ. ಜಿಯೋ ಹಾಟ್ಸ್ಟಾರ್ನಲ್ಲಿ ಬರುತ್ತೆ. ನಾನು ನೋಡ್ತಾ ಇದ್ದೀನಿ, ರಿಪೀಟ್ ನೋಡ್ತಾ ಇರ್ತೀನಿ. ಬೇರೆ ಸೀರಿಯಲ್ಗಳೆಲ್ಲ ನೋಡೋದಕ್ಕಿಂತ ಇದನ್ನು ಎಷ್ಟು ಸಲ ನೋಡಿದ್ರೂ ಬೋರ್ ಆಗೋದಿಲ್ಲ. ಎಷ್ಟೋ ಒಂದು ಸಿಚುವೇಶನ್ಗಳಾಗಿರ್ಬೋದು, ಮತ್ತು ಕೃಷ್ಣ ಹೇಳುವಂಥ ಕೃಷ್ಣನ ವಾಣಿಗಳಾಗಿರ್ಬೋದು, ಅದೆಲ್ಲ ಮಿಸ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಮರ್ತೋಗ್ಬಿಟ್ಟಿರ್ತೀನಿ. ಮತ್ತು ಕೆಲವೊಂದು ಋಷಿಮುನಿಗಳ ಹೆಸರಾಗಿರ್ಬೋದು, ಅದೆಲ್ಲ ನೆನಪಾಗ್ತಾ ಇರುತ್ತೆ ಮತ್ತೆ ನೋಡೋದ್ರಿಂದ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ, ನೋಡ್ತಾ ಇರ್ತೀನಿ. ಅಭಿಮನ್ಯುದು ಎಪಿಸೋಡು, ಚಕ್ರವ್ಯೂಹ ಭೇದಿಸ್ಕೊಂಡು ಒಳಗಡೆ ಹೋಗ್ತಾನಲ್ಲ, ಆ ಎಪಿಸೋಡ್ ನಿಜವಾಗ್ಲೂ ಹೇಳ್ತೀನಿ, ನಾನು ಲಾಸ್ಟ್ ಟೈಮ್ ನೋಡಿದಾಗ್ಲೂ ಒಂದು ದಿನ ಪೂರ್ತಿ ಹತ್ತಿದ್ದೀನಿ ಆ ಸೀನೆಲ್ಲ ನೋಡಿಬಿಟ್ಟು. ಅದೇನೇ ಆ್ಯಕ್ಟಿಂಗ್ ಅಂತ ಇದ್ದರೂ ಕೂಡ ಅದರಲ್ಲಿ ತುಂಬಾ ಇನ್ವಾಲ್ವ್ ಆಗಿಬಿಡ್ತೀವಿ. ಹಾಗಾಗಿ ಇವತ್ತು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಸ್ಕಿಪ್ ಮಾಡಿ ನೋಡ್ತಾ ಇದ್ದೀನಿ. ಕೆಲವು ಸಲ ಹಿಂಗೆ ನೋಡಿ, ದೊಡ್ಡವರು ನಾವು ಏನೋ ಮಾತು ಕೊಟ್ಟಿದ್ದೀವಿ ಅಥವಾ ಏನೋ ನಮ್ಮ ಮೇಲೆ ಜವಾಬ್ದಾರಿ ಇದೆ ಅಂತ ಹೇಳಿ ಎಷ್ಟೇ ತಪ್ಪುಗಳಾಗ್ತಾಯಿದ್ರು ನೋಡಿದ್ರು ನೋಡದೇ ಇರೋ ಥರ ಅವರ ಮಾತಿಗೆ ಭದ್ರಾಗಿದ್ದುಬಿಡ್ತಾರೆ. ಅದು ತಪ್ಪು ಅನ್ನೋದು ಕೃಷ್ಣನ ಮಾತು. ಅಂದರೆ ಉದ್ದೇಶ ಒಳ್ಳೆಯದಿದ್ದರೆ ನಮ್ಮ ಮಾತನ್ನು ಮುರಿಬೋದು ಅಂತ. ಅಲ್ಲದೆ ಆಗಿನ ಕಾಲದಲ್ಲೆಲ್ಲ ಮಾತಿನ ಮೇಲೆ ನಿಲ್ಲೋರು, ಯಾವುದೇ ಸಾಕ್ಷಿ ಬೇಕಾಗಿರಲಿಲ್ಲ. ಯಾಕಂದರೆ ಮಾತಿನ ಮೇಲೆ ನಂಬಿಕೆ ಇರ್ತಾಯಿತ್ತು. ಪ್ರತಿಯೊಬ್ಬರು ಹಾಗೆ ನೋಡ್ಕೊಳ್ಳೋರು, ಅವರವರ ಮಾತಿನ ಮೇಲೆ ನಿಲ್ಲೋರು. ಆದರೆ ಈಗಿನ ಕಾಲ ಬಿಡಿ, ವಿಡಿಯೋ ಪ್ರೂಫ್ ತೋರಿಸಿದ್ರೂ ಯಾರು ಅದನ್ನು ನಂಬೋದಿಲ್ಲ. ಯಾಕಂದರೆ ಇದು AI ಯುಗ. ಹಾಗಾಗಿ ಸತ್ಯ ಅನ್ನೋದು ಇಲ್ಲವೇ ಇಲ್ಲ, ಮತ್ತು ಅದನ್ನು ನಂಬೋದಕ್ಕೂ ಸಾಧ್ಯನೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ರಾಮಾಯಣ ಮಹಾಭಾರತ ಯಾಕೆ ನೋಡಬೇಕು ಗೊತ್ತಾ? ಯಾಕೆ ಇದನ್ನು ಒಂದು ಪವಿತ್ರ ಗ್ರಂಥ ಅಂತ ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ರಾಮಾಯಣ ಉದಾಹರಣೆ. ಅದನ್ನು ನೋಡಿ ಆ ರೀತಿ ನಡ್ಕೋಬೇಕು. ಒಬ್ಬ ಮನುಷ್ಯ ಯಾವ ರೀತಿ ನಡ್ಕೋಬಾರ್ದು ಅನ್ನೋದಕ್ಕೆ ಮಹಾಭಾರತ ಉದಾಹರಣೆ. ಅದನ್ನು ನೋಡಿ ಒಂದೊಂದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಇದನ್ನು ನೋಡೋದ್ರಿಂದ ಏನು ಅರ್ಥ ಆಗುತ್ತೆ ಗೊತ್ತಾ? ಅಂದರೆ ಮಹಾಭಾರತ ನೋಡೋದ್ರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಒಬ್ಬ ಮನುಷ್ಯ ಧರ್ಮಕ್ಕೆ ಬದ್ಧನಾಗಿದ್ದರೆ, ಅಂದರೆ ಒಳ್ಳೆ ರೀತಿಯಲ್ಲಿ ನಡ್ಕೋತಾ ಇದ್ದರೆ, ಅವನ ಮನಸ್ಸಿಂದನೂ ಕೂಡ ಒಳ್ಳೆ ರೀತಿ ನಡ್ಕೋತಾ ಇದ್ದರೆ ಭಗವಂತ ಯಾವತ್ತೂ ಕೂಡ ಅವನು ಕೈ ಬಿಡೋದಿಲ್ಲ. ಅವನಿಗೆ ಪರೀಕ್ಷೆಗಳು ಬರ್ಬೋದು, ಆದರೆ ಯಾವತ್ತೂ ಕೂಡ ಅವನ್ನ ಕೈ ಬಿಡೋದಿಲ್ಲ. ಮತ್ತು ಆಪತ್ ಕಾಲದಲ್ಲಿ ಖಂಡಿತವಾಗ್ಲೂ ಯಾವುದಾದ್ರೂ ರೂಪದಲ್ಲಿ ಅವರು ಸಹಾಯ ಮಾಡೇ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೋದು. ನಿಜ ಹೇಳಬೇಕು ಅಂದರೆ ಎಂಥದ್ದೇ ಕಷ್ಟದಲ್ಲಿರೋವಂಥವ್ರು ಈ ಒಂದು ಮಹಾಭಾರತನ ನೋಡಬೇಕು. ಆವಾಗ ಅವರಲ್ಲೇ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಏನೇ ಆದರೂ ಆ ದೇವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದು. ನನಗೂ ಕೂಡ ಅದಕ್ಕೆ ಇಷ್ಟ ಆಗುತ್ತೆ. ಎಷ್ಟು ಸಲ ನಾನು ನೋಡ್ತಾನೇ ಇರ್ತೀನಿ ಗೊತ್ತಾ? ಅರ್ಜುನನಿಗಾಗಿರ್ಬೋದು, ಧರ್ಮರಾಯನಿಗಾಗಿರ್ಬೋದು, ಎಂತೆಂಥ ಪರಿಸ್ಥಿತಿನಲ್ಲಿ ಸಹಾಯ ಮಾಡ್ತಾರೆ. ಅವರೇ ಎಂಥ ಆಪತ್ತಿದ್ರು ಅದರಿಂದ ಬಚಾವ್ ಮಾಡ್ತಾರೆ. ಅಂದರೆ ಯಾವುದೋ ಒಂದು ಶಕ್ತಿ ನಮ್ಮ ಜೊತೆ ಇರುತ್ತೆ ಅನ್ನೋವಂಥ ನಂಬಿಕೆ ಅಷ್ಟೇ ಅದೆಲ್ಲ. ಇನ್ನೊಂದು ಏನಾಯಿತು ಅಂದರೆ, ಬೇಗ ಕೆಲಸ ಮುಗಿಸ್ಬೇಕು, ಇನ್ನು 1 ಅವರಲ್ಲಿ ಬ್ಲೌಸ್ ಫಿನಿಷ್ ಮಾಡಬೇಕು ಅಂದ್ಕೊಂಡವಳು ಸೀರಿಯಲ್ ನೋಡ್ತಾ 2 ಅವರ್ ಆಯಿತು. 11:45 ಕುತ್ಕೊಂಡಿದ್ದಕ್ಕೆ 1:30 ಆಯಿತು ನನಗೆ ಬ್ಲೌಸ್ ಮುಗಿಸೋಷ್ಟೊತ್ತಿಗೆ. ಬ್ಲೌಸ್ ಹೇಗೆ ಬಂದಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್, ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಮತ್ತು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕೆಲವ್ರು ನನ್ನ ಕೇಳ್ತೀರಾ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತೀರಾ, ರಾತ್ರಿ ಲೇಟಾಗಿ ಮಲಗ್ತೀನಿ ಅಂತೀರಾ, ಮಧ್ಯಾಹ್ನ ನಿದ್ದೆ ಮಾಡಲ್ವಾ ಅಂತ. ಖಂಡಿತವಾಗ್ಲೂ ಮಧ್ಯಾಹ್ನ ನಿದ್ದೆ ಮಾಡೋ ಅಭ್ಯಾಸನೇ ನನಗಿಲ್ಲ. ಯಾಕೆ ಹೇಳ್ತೀನಿ ಅಂದರೆ, ನಾನು ಈ 1 ವರ್ಷದಿಂದ ನನ್ನ ಮನೇಲಿದ್ದೀನಿ ಅಷ್ಟೇ. ಅದಕ್ಕಿಂತ ಮೊದಲು ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ. ನಂದು ಕೂಡ ಟೈಲರ್ ಶಾಪ್ ಇತ್ತು. ಹಾಗಾಗಿ ಮಧ್ಯಾಹ್ನ ನಿದ್ದೆ ಮಾಡೋದಕ್ಕೆ ಹೇಗೆ ಸಾಧ್ಯ ಹೇಳಿ?
ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ ಅಂತಂದರೆ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ, ಟಿ ವಿ ನೋಡ್ತೀನಿ ಅಥವಾ ಫೋನಲ್ಲಿ ಏನಾದರೂ ನೋಡ್ತಾ ಇರ್ತೀನಿ. ಅದು ಬಿಟ್ಟರೆ ನಿದ್ದೆ ಮಾಡೋ ಅಭ್ಯಾಸ ಅಂತೂ ಇಲ್ಲ. ಹಾಗಂತ ಮಧ್ಯಾಹ್ನ ನಿದ್ದೆ ಮಾಡಲೇಬಾರ್ದು, ಅದು ತಪ್ಪು ಅಂತಲೂ ಅಲ್ಲ. ಅವರವರ ಒಂದು ದೇಹ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಮಲಗಿ ರೆಸ್ಟ್ ಮಾಡಬೇಕು ಅನಿಸಿದ್ರೆ ಮಲ್ಕೊಳ್ಳಿ. ಇನ್ನು ಕೆಲವ್ರಿಗೆ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ರಾತ್ರಿ ತುಂಬ ಹೊತ್ತು ನಿದ್ದೆ ಬರಲ್ಲ ಅಂಥೇಳಿ ಕೆಲವ್ರು ನಿದ್ದೆ ಮಾಡೋದಿಲ್ಲ. ನನಗೂ ಹಾಗೇ ಇಷ್ಟು ವರ್ಷ ಅಂಗಡಿಗೆ ಹೋಗ್ತಾ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಹೇಳ್ತಾ ಇದ್ದೆ, ರಾತ್ರಿ ಲೇಟಾಗಿ ಮಲಗ್ತಾ ಇದ್ದೆ. ಮತ್ತು ಡೇ ಫುಲ್ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಮಧ್ಯಾಹ್ನ ನಿದ್ದೆ ಮಾಡಬೇಕು ಅಂತ ಅನಿಸಲ್ಲ. ಅದು ಈಗಲೂ ಕೂಡ ಅದೇ ಥರನೇ ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಮಿಡ್ ನೈಟ್ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು.